ನಾವೆಲ್ಲರೂ ಕೂಡ ಯೋಹಾನ ಬರೆದ ಸುವಾರ್ತೆ ಅದರಲ್ಲಿ 18ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸಿಕೊಳ್ಳೋಣ. ಲೆಟ್ಸ್ ಟರ್ನ್ ಅವರ್ ಬೈಬಲ್ಸ್ ಟು 18th ಚಾಪ್ಟರ್. 1ನೇ ವಾಕ್ಯದಿಂದ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಏನಂತ ಇದೆ ಓದಿ 1-2. ಯೇಸು ಸ್ವಾಮಿ ಜೀವನ ಯಾವ ರೀತಿಯಲ್ಲಿ ಆರಂಭವಾಯಿತು ಎಂಬುದಾಗಿ ನಾವು ನೋಡಬೇಕಾದ್ರೆ ಸೇವೆಯ ಜೀವನ ಆತನು ನೀರಿನಿಂದ ದೀಕ್ಷಾ ಸ್ನಾನ ಹೊಂದಿಕೊಂಡು ಆತನು ಹೊರಗೆ ಬಂದಿದ್ದ ಕೂಡಲೇ ದೇವರ ಆತ್ಮನು ಆತನನ್ನು 40 ದಿನಗಳ ಕಾಲ ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿರುವುದಕ್ಕಾಗಿ ಅಡವಿಯಲ್ಲಿ ನಡೆಸಿಕೊಡೋದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅಲ್ವಾ. 40 ದಿನಗಳ ಕಾಲ ಯೇಸು ಸ್ವಾಮಿ ಉಪವಾಸದಿಂದಲೇ ತನ್ನ ಸೇವೆನ ಆರಂಭಿಸ್ತಾರೆ. ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ಹೇಳ್ತದೆ, ಅಲ್ಲಲ್ಲಿಯೂ ಕೂಡ ಸೇವೆಯಲ್ಲಿ ಯೇಸು ಸ್ವಾಮಿ ನಿರತರಾಗಿದ್ದಾಗಲೂ ಕೂಡ ಯೇಸು ಸ್ವಾಮಿ ಏನೆಂಬುದಾಗಿ ಬರೆಯಲ್ಪಟ್ಟಿದೆ ಯೇಸು ಸ್ವಾಮಿ ಬಗ್ಗೆ, ಆತನು ಆಗಾಗ ಪ್ರಾರ್ಥನೆಯಲ್ಲಿ ಜಾರಿಕೊಳ್ತಾ ಇದ್ದನೆಂಬುದಾಗಿ. ಹಾಲೆಲೂಯಾ. ರಾತ್ರಿ ಎಲ್ಲ ದೇವರಿಗೆ ಮೊರೆ ಇಡುತ್ತಾ ಆತನು ಪ್ರಾರ್ಥನೆಯಲ್ಲಿದ್ದನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ಯಾವಾಗಲೂ ಯೇಸು ಸ್ವಾಮಿ ಪ್ರಾರ್ಥನೆನ ತನ್ನ ಜೀವನದ ಒಂದು ಜಯದ ಕೀಲಿಗೆಯಾಗಿಯೇ ಇಟ್ಕೊಂಡಿದ್ರು. ಹಾಲೆಲೂಯಾ. ನಾ ಹೇಳುವುದನ್ನು ಚೆನ್ನಾಗಿ ಗಮನಿಸ್ರಿ. ಪಾಪವನ್ನೇ ಮಾಡದೇ ಇರುವಂಥ ಒಂದು ಪರಿಶುದ್ಧನು, ವಾಕ್ಯವೆಂಬಾತನಿಗೆ ಪ್ರಾರ್ಥನೆ ಅಷ್ಟು ಅವಶ್ಯ ಇದೆ ಅಂದರೆ ನಮ್ಮ ಜೀವನಗಳಲ್ಲಿ ಪ್ರಾರ್ಥನೆ ಬಹಳ ಮುಖ್ಯ. ನಾವು ಏನನ್ನು ನಿರ್ಲಕ್ಷಿಸ್ತಾ ಇದ್ದೇವೆ ಎನ್ನುವಂಥದ್ದನ್ನು ನಮಗೆ ಅರ್ಥ ಆಗ್ತಾ ಇಲ್ಲ ಪ್ರಿಯರೇ. ಹಾಲೆಲೂಯಾ. ನಾವು ದೇವರ ಒಂದು ಪ್ರಸನ್ನತೆಯನ್ನು ನಮ್ಮ ಜೀವಿತದಲ್ಲಿ ಯಾವುದೋ ಒಂದು ಆಯ್ಕೆಯನ್ನಾಗಿ ಇಟ್ಟುಕೊಂಡಿರೋದರಿಂದಲೇ ನಮ್ಮ ಜೀವಿತದಲ್ಲಿ ಅನೇಕ ಸೋಲುಗಳು, ಅನೇಕ ಸಮಾಧಾನವನ್ನು ಕಳೆದುಕೊಳ್ಳುವಂಥ ಪ್ರಸಂಗಗಳು, ಅನೇಕ ಕೈತನಗಳು, ಅನೇಕ ರೀತಿಯಾದಂಥ ವೈಮನಸ್ಸುಗಳು, ಅನೇಕ ರೀತಿಯಾದಂಥ ಶರೀರ ಭಾವದ ಕಾರ್ಯಗಳಲ್ಲಿ ನಾವು ಬಿದ್ದೋಗ್ತೇವೆ. ಆದರೆ ಪ್ರಾರ್ಥನೆ ಏನು ಮಾಡ್ತದೆ, ನಮ್ಮ ಜೀವಿತಗಳನ್ನು ಬದಲಾಯಿಸುವಂಥದ್ದಾಗಿರ್ತದೆ. ಹಾಲೆಲೂಯಾ. ಹಾಲೆಲೂಯಾ. ಮನುಷ್ಯನೊಂದಿಗೆ ನಾವು ಅನೇಕ ಸಮಯವನ್ನು ನಾವು ಕಳೀತೇವೆ, ನಮ್ಮ ಪರಿಸ್ಥಿತಿಗಳನ್ನ ವಿವರಿಸ್ತಾ, ನಮ್ಮ ಒಂದು ಕಷ್ಟಗಳನ್ನ ಹೇಳ್ತಾ. ಆದರೆ ಅದರಿಂದ ಉಂಟಾಗುವಂಥದ್ದೇನು, ನಮಗೆ ಒಂದು ಮನಸ್ಸು ಸಮಾಧಾನ, ಯಾರೋ ಹತ್ರ ಹಂಚ್ಕೊಂಡಿದ್ದೇನೆ, ಯಾರೋ ನಮ್ಮನ್ನು ನೋಡಿ ಮನ ಮರುಗಿದ್ರು ಅಂತ. ಆದರೆ ನಿಜವಾಗಲೂ ಒಂದು ಬಿಡುಗಡೆ ಇರುವಂಥದ್ದು ಮನುಷ್ಯನೊಂದಿಗೆ ಕುಳಿತು ಮಾತನಾಡುವುದರಿಂದ ಅಲ್ಲ, ದೇವರೊಂದಿಗೆ ಕುಳಿತು ಮಾತನಾಡುವಾಗ ಮಾತ್ರನೇ. ಹಾಲೆಲೂಯಾ. ಎಷ್ಟೊತ್ತು ನಾವು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸ್ತೇವೋ ಅಷ್ಟು ದೊಡ್ಡ ಅದ್ಭುತಗಳು, ಅಷ್ಟು ದೊಡ್ಡ ಬಿಡುಗಡೆಯನ್ನು ನಮ್ಮ ಜೀವಿತದಲ್ಲಿ ನಾವು ನೋಡ್ಬೋದು. ಹಾಲೆಲೂಯಾ. ಹಾಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಈ ಒಂದು 18ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯು ಕೂಡ ಗೆತ್ಸೆಮನೆ ತೋಟಕ್ಕೆ ಆತನು ಹೋಗುವಂಥ ಒಂದು ಪ್ರಸಂಗವನ್ನು ನಾವು ಈ ಒಂದು ಸ್ಥಳದಲ್ಲಿ ನಾವು ನೋಡ್ತೇವೆ. ಈ ಒಂದು ಭಾಗವನ್ನು ಇನ್ನೂ ಆಳವಾಗಿ ನೀವು ನೋಡಬೇಕಂದ್ರೆ ನೀವು ಲೂಕನ ಬರೆದ ಸುವಾರ್ತೆ ಕಡೆಯ ಅಧ್ಯಾಯಗಳಲ್ಲಿ ನೀವು ನೋಡುವಾಗ ಯಾವ ರೀತಿಯಲ್ಲಿ ಯೇಸುವನ್ನು ಶಿಲುಬೆಗೆ ಒಯ್ಯುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ತನ್ನ ಶಿಷ್ಯರನ್ನು ಕರೆದುಕೊಂಡು ಹೋಗಿ, ಯಾಕೋಬ, ಅದರಲ್ಲಿ ಯೋಹಾನ ಮತ್ತು ಪೇತ್ರರನ್ನು ಕರೆದುಕೊಂಡು ಹೋಗಿ, ನೀವು ಶೋಧನೆಗೆ ಒಳಗಾಗದೆ ನೀವು ಎಚ್ಚರವಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಹೇಳಿ. ಹಾಲೆಲೂಯಾ. ಯೇಸು ಸ್ವಾಮಿಯು ಕೂಡ ಆ ಒಂದು ತೋಟದ ಒಳಗೆ ಹೋದ ನಂತರ ಅಲ್ಲಿ ಯೇಸು ಸ್ವಾಮಿ ಏನು ಮಾಡಿದ್ರಂತೆ, ಅವರಿಗೆ ಎಚ್ಚರವಿದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿ. ವೆನ್ ಇಟ್ ವಾಸ್ ದ ಟೈಮ್ ಫಾರ್ ಹಿಮ್ ಟು ಬಿ ಅರೆಸ್ಟೆಡ್, ಯೇಸುನ ಹಿಡಿದುಕೊಡಲು ಪಡುವಂತಹ ರಾತ್ರಿಯಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಯ ಒಂದು ಪ್ರಯಾಣಕ್ಕೆ ಎಳೆದುಕೊಂಡು ಹೋಗುವಂಥ ಆ ಒಂದು ಪ್ರಸಂಗಕ್ಕೂ ಮುಂಚೆನೂ ಕೂಡ ಸೇವೆ ಆರಂಭವಾಗೋದಕ್ಕಿಂತ ಮುಂಚೆ ಹೇಗೆ ಪ್ರಾರ್ಥನೆಯಲ್ಲಿದ್ದರು ಅದೇ ಥರ ಯೇಸು ಸ್ವಾಮಿಯು ಮುಕ್ತಾಯದಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಹುಡುಕ್ತಾ ಇದ್ದಾರೆ. ಹಾಲೆಲೂಯಾ. ಹಾಲೆಲೂಯಾ. ಜನರನ್ನ ಹುಡ್ಕೊಂಡು ಹೋಗಲಿಲ್ಲ. ಯೇಸು ಸ್ವಾಮಿಯನ್ನು ಇಷ್ಟಪಟ್ಟ ಜನರು ತುಂಬ ಜನ ಆ ಪಟ್ಟಣದಲ್ಲಿ ಇದ್ದರು. ಯೇಸುವಿನಿಂದ ಅದ್ಭುತ ಹೊಂದಿದಂಥ ಜನರು ಎಷ್ಟೋ ಜನ ಇದ್ದರು. ಯೇಸುನ ಕರೆದು ಊಟ ಹಾಕಿದಂಥ ಜನರು ಎಷ್ಟೋ ಜನ ಇದ್ದರು. ಆದರೆ ಯೇಸು ಸ್ವಾಮಿಯ ಮನಸ್ಸು ಜನರನ್ನ ಹುಡುಕ್ತಾ ಇಲ್ಲ, ಅದು ಏನನ್ನ ಹುಡುಕ್ತಾ ಇದೆ, ಒಂದು ತೋಟದ ಒಳಗೆ ಹೋಗಿ ಅಲ್ಲಿ ದೇವರನ್ನ ಹುಡುಕಬೇಕೆನ್ನುವಂಥ ಒಂದು ಬಯಕೆ. ಬಿಕಾಸ್ ಜೀಸಸ್ ನೋಸ್ ದ ಸೀಕ್ರೆಟ್. ಹಾಲೆಲೂಯಾ.
ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥ ಆಗ್ತಾ ಇದೆ? ಯೇಸು ಸ್ವಾಮಿಯು ಆಮೆನ್, ಆತನಿಗೆ ರಹಸ್ಯ ಗೊತ್ತಿತ್ತು. ಪ್ರಾರ್ಥನೆಯಿಂದ ಎಲ್ಲವನ್ನ ನಾ ಜಯಿಸ್ಬೋದು, ಪ್ರಾರ್ಥನೆಯಿಂದ ಸೈತಾನನ ಜಯಿಸ್ಬೋದು, ಪ್ರಾರ್ಥನೆಯಿಂದ ಭಯವನ್ನು ನಾ ಜಯಿಸ್ಬೋದು, ಪ್ರಾರ್ಥನೆಯಿಂದ ಎಲ್ಲ ನೋವುಗಳನ್ನು ನಾ ಜಯಿಸ್ಬೋದು, ಪ್ರಾರ್ಥನೆಯಿಂದ ಸೈತಾನನ ತಲೆಯನ್ನು ನಾ ಜಜ್ಜಬಹುದು ಎಂಬುದಾಗಿ ಯೇಸು ಕ್ರಿಸ್ತನು ಚೆನ್ನಾಗಿ ಬಲ್ಲವನಾಗಿದ್ದರಿಂದ ಯೇಸು ಸ್ವಾಮಿ ಏನು ಮಾಡಿದ್ರು? ಶಿಷ್ಯರಿಗೂ ಪ್ರಾರ್ಥನೆ ಮಾಡೋದಕ್ಕೆ ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ಐ ಟೆಲ್ ಯು, ಆಮೆನ್, ಯೇಸು ಸ್ವಾಮಿಯ ಶಿಷ್ಯರಾಗಿ ಈ ದಿನ ನೀವು ಇರುವುದಾದರೆ ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಹೇಳ್ತಾ ಇರೋದು ಏನಂದರೆ, ಎಚ್ಚರವಿದ್ದು ಪ್ರಾರ್ಥನೆ ಮಾಡ್ರಿ. ಆಮೆನ್, ಎಚ್ಚರವಿದ್ದು ಪ್ರಾರ್ಥನೆ ಮಾಡ್ರಿ ಅಂದರೆ ನಾವೇನು ಅನ್ಕೋತೀವಿ? ರಾತ್ರಿಯಲ್ಲಿ ಪ್ರೇಯರ್ ಮಾಡಬೇಕಿಲ್ಲ ರೀ. ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ಎಚ್ಚರವಾಗಿದ್ದೀರಾ? ಹಲ್ಲೆಲೂಯಾ. ಆರ್ ಯು ಅವೇರ್? ಆಮೆನ್, ಹಲ್ಲೆಲೂಯಾ. ನಾನು ನಿಮ್ಮ ಹತ್ರ ಈಗ ಮಾತಾಡ್ತಾ ಇದ್ದೇನೆ ಅಂದರೆ ಇಲ್ಲಿ ಕುಳಿತುಕೊಂಡು ನನಗೆ ಎಲ್ಲ ಪರಿಜ್ಞಾನವೂ ನಿಮ್ಮ ಮೇಲೆ ಇದೆ. ಹೌದಾ? ಹಲ್ಲೆಲೂಯಾ. ನನ್ನ ಒಂದು ಸಂಪೂರ್ಣ ಅಟೆನ್ಷನ್ ನಿಮ್ಮ ಮೇಲಿದೆ. ನಾನು ಏನನ್ನು ಮಾತನಾಡಬೇಕೆನ್ನುವಂಥದ್ರ ಮೇಲೆ ನನ್ನ ಅಟೆನ್ಷನ್ ಇದೆ. ನೀವು ಎಷ್ಟು ಜನ ಇಲ್ಲಿ ನನ್ನನ್ನು ಕೇಳಿಸ್ಕೊತಾ ಇದ್ದೀರಾ ಅನ್ನುವಂಥದ್ದು ನನಗೆ ಅಟೆನ್ಷನ್ ಇದೆ ಹೊರತು ನನ್ನ ಆಲೋಚನೆನ ಎಲ್ಲೋ ಬಿಟ್ಟು ನಾನು ಇಲ್ಲಿ ಮಾತನಾಡ್ತಾ ಇಲ್ಲ. ಹೌದಲ್ವಾ? ದೇವರ ವಾಕ್ಯ ಏನಂತ ಹೇಳ್ತದೆ? ನಾವು ಒಂದು ಶಿಷ್ಯರನ್ನ ನೋಡಿ ಹೇಳಿದ್ದು, ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ರಿ. ನೋ ವಿತ್ ಹೂಮ್ ಯು ಆರ್ ಸ್ಪೀಕಿಂಗ್. ಆಮೆನ್, ಹಲ್ಲೆಲೂಯಾ. ಈ ದಿನ ನಾವು ಪ್ರಾರ್ಥನೆ ಎಂಬುದಾಗಿ ಹೇಳ್ತೇವೆ, ಕಾಲುಗಳನ್ನು ಚಾಚಿಕೊಂಡು, ಆಮೆನ್, ಹಲ್ಲೆಲೂಯಾ, ಆಮೆನ್, ತೂಕಡಿಸ್ಕೊಂಡು, ಆಮೆನ್, ಎಂಥ ರೀತಿಯಾದಂಥ ಒಂದು ಪ್ರಾರ್ಥನೆಗಳು. ಆದರೆ ಆಮೆನ್, ದೇವರು ಯಾವ ರೀತಿಯಾದಂಥ ಪ್ರಾರ್ಥನೆಯನ್ನು ನಮ್ಮಲ್ಲಿ ಎದುರು ನೋಡ್ತಾ ಇದ್ದಾರೆ? ಎಚ್ಚರವಾಗಿದ್ದು. ಆಮೆನ್, ಹಲ್ಲೆಲೂಯಾ. ಒಂದು ತಾಸು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದರೆ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಪೂರ್ಣ ಶಕ್ತಿಯಿಂದ ನಾನು ಒಂದು ತಾಸು ಕೂಡ ನಾನು ಇದ್ದೇನೆ ಎಂಬುವಂಥದ್ದನ್ನು ಒಂದು ಬಾರಿ ಯೋಚನೆ ಮಾಡಿ ನೋಡೋಣವಾ? ಆಮೆನ್. ಎಷ್ಟು ಬಾರಿ ನಮ್ಮ ಮೊಬೈಲ್ಗಳನ್ನ ನೋಡ್ತಾ ಇರ್ತೇವೆ, ಎಷ್ಟು ಬಾರಿ ಆಮೆನ್ ನಾವು ಬಂದು ಎದ್ದು ಹೋಗ್ತಾ ಇರ್ತೇವೆ, ಎಷ್ಟು ಬಾರಿ ಒಂದು ತಾಸಿನಲ್ಲಿ ನಾವು ಯಾವುದೋ ಯೋಚನೆ ಮಾಡಿರ್ತೇವೆ. 1 ನಿಮಿಷ ತಾಳು, ಸ್ಟವ್ ಒಂದು ಆಫ್ ಮಾಡಿ ಬರ್ತೀನಿ, 1 ನಿಮಿಷ ತಾಳು ಇದು ಮಾಡಿ ಬರ್ತೀನಿ. ಹಲ್ಲೆಲೂಯಾ. ನಮ್ಮ ಮನಸ್ಸು ಚಂಚಲವುಳ್ಳಂಥ ಮನಸ್ಸಾಗಿರಲಿದೆ. ಯಾರ ಮುಂದೆ ಕುಳಿತಿದ್ದೇವೆ, ಆತನು ಎಷ್ಟು ಬಲವುಳ್ಳವನು, ಆತನು ನಿಮ್ಮ ಜೀವಿತದಲ್ಲಿ ಏನನ್ನ ಮಾಡಬಹುದು ಎಂಬುವಂಥದ್ದನ್ನು ತಿಳಿದು ನಾವು ಕುಳಿತುಕೊಳ್ಬೇಕಾದ್ರೆ ಆಗಲೇ ನಾವು ಎಚ್ಚರವುಳ್ಳವರಾಗಿ ನಾವು ಪ್ರಾರ್ಥನೆ ಮಾಡಲು ಸಾಧ್ಯ. ಹಲ್ಲೆಲೂಯಾ.